ಮಂಗಲಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಗಳವರ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪರಮಾನುಗ್ರಹದಿಂದ ಇಂದು ನಾನು ಮಹಾಭಾರತದಲ್ಲಿ ಬರುವಂತಹ ಗರುಡನ ಅವತಾರದ ಕಥೆಯನ್ನು ಹೇಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಕಶ್ಯಪ ಮಹರ್ಷಿಗಳಿಗೆ ಹಲವಾರು ಜನ ಹೆಂಡತಿಯರಿದ್ದರು. ಆ ಹೆಣ್ಣಂದಿರಲ್ಲಿ ಕದ್ರು ಮತ್ತು ವಿನತೆ ಎಂಬುವರು ಇಬ್ಬರಿದ್ದರು. ಆ ಕದ್ರು ಮತ್ತು ವಿನತೆ ಎಂಬ ಇಬ್ಬರು ಅಕ್ಕ ತಂಗಿಯರಾಗಿದ್ದರು. ಅವರಿಬ್ಬರಲ್ಲಿ ಕದ್ರುವು ಅಕ್ಕಳು ಮತ್ತು ವಿನತೆಯು ತಂಗಿಯಾಗಿದ್ದಳು. ಕದ್ರುವಿಗೆ ಸಂತಾನ ಪ್ರಾಪ್ತಿಯಾಗಿತ್ತು. ಕದ್ರುವಿನ ಸಂತಾನಗಳು ಯಾರೆಂದರೆ ಸರ್ಪಗಳು. ಆದರೆ ವಿನತೆಗೆ ಸಂತಾನ ಪ್ರಾಪ್ತಿಯು ಆಗಿದ್ದಿಲ್ಲ. ಕಿಂತು ವಿನತೆಯ ಬಳಿಯಲ್ಲಿ 2 ಮೊಟ್ಟೆಗಳಿದ್ದವು. ಆ ಮೊಟ್ಟೆಗಳಾದರೂ ಇನ್ನೂ ಒಡೆದಿದ್ದಿಲ್ಲ. ಆ ಕದ್ರುವಿಗೆ ಸಂತಾನ ಪ್ರಾಪ್ತಿ ಆಗಿದ್ದರಿಂದ ಕದ್ರುವಿಗೆ ಅಹಂಕಾರ, ಗರ್ವ ಮೊದಲಾದಂತಹ ದುಷ್ಟ ಗುಣಗಳೆಲ್ಲ ಬಂದು ಬಿಟ್ಟಿದ್ದವು. ಆದ್ದರಿಂದ ಕದ್ರುವು ಪ್ರತಿನಿತ್ಯವೂ ವಿನತೆಗೆ ನಿನಗೆ ಸಂತಾನ ಪ್ರಾಪ್ತಿ ಆಗಿಲ್ಲ ಎಂಬುದಾಗಿ ಅವಳನ್ನು ಪೀಡಿಸುತ್ತಿದ್ದಳು. ಇದರಿಂದ ವ್ಯಾಕುಲಗೊಂಡಂತಹ ವಿನತೆಯು ಒಂದು ದಿನ ಆ 2 ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆಯನ್ನು ಇನ್ನೂ ಸೀಳುವ ಮುನ್ನವೇ ಆ ಮೊಟ್ಟೆಯನ್ನು ಒಡೆದು ಬಿಟ್ಟಳು. ಒಡೆದಾಗ ಅದರಲ್ಲಿದ್ದಂತಹ ಶಿಶುವು ಕೇವಲ ಸೊಂಟದಿಂದ ತಲೆಯವರೆಗೆ ದೇಹವುಳ್ಳದ್ದಾಗಿತ್ತು. ಆ ಶಿಶುವು ಆ ತಾಯಿಯ ಮೇಲೆ ಕೋಪಗೊಂಡು ವಿನತೆಗೆ ಈ ರೀತಿಯಾಗಿ ಶಾಪವನ್ನು ಕೊಟ್ಟಿತು. ಏನೆಂದರೆ, ಎಲೆ ತಾಯಿಯೇ, ನೀನು ನನ್ನನ್ನು ಈ ರೀತಿಯಾಗಿ ಮಾಡಿರುವುದರಿಂದ ನೀನು ಮುಂದೆ ಕದ್ರುವಿಗೆ ಮತ್ತು ಆ ಕದ್ರುವಿನ ಮಕ್ಕಳಿಗೆ ದಾಸಿಯಾಗಿರುವಿ. ಇದು ನನ್ನ ಶಾಪವು. ಆ ಇನ್ನೊಂದು ಮೊಟ್ಟೆಯನ್ನಾದರೂ ಈ ರೀತಿಯಾಗಿ ಒಡೆಯಬೇಡ. ಒಡೆಯದಿದ್ದರೆ ಆ ಮೊಟ್ಟೆಯಿಂದ ಬರುವಂತಹ ಶಿಶುವು ನಿನ್ನನ್ನು ದಾಸ್ಯತ್ವದಿಂದ ಪಾರು ಮಾಡುತ್ತದೆ ಎಂಬುದಾಗಿ ಹೇಳಿ ಆ ಕೂಸು ಅಲ್ಲಿಂದ ಹೊರಟಿತು. ಆ ಶಿಶುವು ಬೇರೆ ಯಾರೂ ಅಲ್ಲ, ಸೂರ್ಯನ ರಥದ ಸಾರಥಿಯಾದಂತಹ ಅರುಣ. ಮುಂದೆ ಒಂದಾನೊಂದು ದಿನ ಕದ್ರು ಮತ್ತು ವಿನತೆ ಇಬ್ಬರು ಸೇರಿ ಒಂದು ಕಡೆ ವಿಹಾರಕ್ಕಾಗಿ ಹೋಗಿದ್ದರು. ಅಲ್ಲಿ ಹೋದಾಗ ದೂರದಲ್ಲಿ ಒಂದು ಬಿಳಿಯಾದ ಕುದುರೆ ನಿಂತಿತ್ತು. ಆ ಕುದುರೆಯನ್ನು ನೋಡಿ ವಿನತೆಯು, ಓ, ಎಷ್ಟು ಬೆಳ್ಳಗಿದೆ ನೋಡು ಆ ಕುದುರೆ ಎಂಬುದಾಗಿ ತನ್ನ ಅಕ್ಕಳಾದ ಕದ್ರುವಿಗೆ ಹೇಳಿದಳು. ಆದರೆ ಕದ್ರುವು ವಿನತೆಯ ಯಾವುದೇ ಮಾತಿಗೂ ಒಪ್ಪುತ್ತಿರಲಿಲ್ಲ. ಏನೇ ಹೇಳಿದರೂ ಅದನ್ನು ತಪ್ಪು ಎಂಬುದಾಗಿ ಪ್ರತಿಪಾದಿಸುತ್ತಿದ್ದಳು. ಅದೇ ರೀತಿಯಾಗಿ ಕದ್ರುವು, ಓ, ಆ ಕುದುರೆ ಏನೋ ಬೆಳ್ಳಗಿರಬಹುದು, ಆದರೆ ಅದರ ಬಾಲವು ಕಪ್ಪಾಗಿದೆ ಎಂಬುದಾಗಿ ವಿನತೆಯು ಹೇಳಿದಳು. ಆವಾಗ ವಿನತೆಯು ಕದ್ರುವಿಗೆ, ಸರಿ, ಹಾಗಾದರೆ ಒಂದು ವೇಳೆ ಆ ಕುದುರೆಯ ಬಾಲವು ಬೆಳ್ಳಗಿದ್ದರೆ ನೀನು ನನಗೆ ದಾಸಿಯಾಗಿರಬೇಕಾಗುತ್ತದೆ. ಒಂದು ವೇಳೆ ಆ ಕುದುರೆಯ ಬಾಲವು ಕಪ್ಪಾಗಿದ್ದರೆ ನಾನು ನಿನಗೆ ದಾಸಿಯಾಗಿರುತ್ತೇನೆ ಎಂಬುದಾಗಿ ಪಣವನ್ನು ತೊಟ್ಟಳು. ಅಂದು ಸಾಯಂಕಾಲವಾಗಿತ್ತು. ಆದ್ದರಿಂದ ಮರುದಿನ ಬಂದು ಕುದುರೆಯ ಬಾಲವನ್ನು ಪರೀಕ್ಷಿಸೋಣ ಎಂಬುದಾಗಿ ಆ ಕದ್ರು ಮತ್ತು ವಿನತೆಯರಿಬ್ಬರು ತಮ್ಮ ಮನೆಗೆ ಹೋದಾಗ ಕದ್ರುವಿಗೆ ಭಯವು ಉಂಟಾಯಿತು. ಏಕೆಂದರೆ ಆ ಕುದುರೆಯ ಬಾಲವು ಸಂಪೂರ್ಣವಾಗಿ ಬಿಳಿ ಬಣ್ಣವುಳ್ಳದ್ದಾಗಿತ್ತು. ತಾನು ಇನ್ನು ಪಣದಲ್ಲಿ ಸೋಲುತ್ತೇನೆ ಎಂಬ ಭಯದಿಂದ ತನ್ನ ಮಕ್ಕಳನ್ನೆಲ್ಲ ಕರೆದು ಈ ರೀತಿಯಾಗಿ ಹೇಳಿದಳು, ಮಕ್ಕಳೇ, ನೋಡಿ, ಆ ಕುದುರೆಯ ಬಾಲವನ್ನು ನೀವು ಹೇಗಾದರೂ ಮಾಡಿ ಕಪ್ಪು ಬಣ್ಣದನ್ನಾಗಿ ಮಾಡಿರಿ. ಇಲ್ಲದಿದ್ದರೆ ನಾಳೆ ನಾನು ಪಣದಲ್ಲಿ ಸೋತು ಆ ವಿನತೆಗೆ ನಾವೆಲ್ಲರೂ ದಾಸಿಯಾಗಿರಬೇಕಾಗುತ್ತದೆ ಎಂಬುದಾಗಿ ಹೇಳಿದಳು. ಆವಾಗ ಆ ಸರ್ಪಗಳು ತಮ್ಮ ತಾಯಿಯ ಮಾತಿನ ಅನುಸಾರವಾಗಿ ಆ ಕುದುರೆಯ ಹತ್ತಿರ ಹೋಗಿ ಆ ಕುದುರೆಯ ಬಾಲದಲ್ಲೆಲ್ಲ ವಿಷವನ್ನು ತುಂಬಿ ಆ ಕುದುರೆಯ ಬಾಲವನ್ನು ಕಪ್ಪು ಮಾಡಿದರು. ಮರುದಿನ ಮುಂಜಾನೆ ಹೋಗಿ ನೋಡಿದಾಗ ಆ ಕುದುರೆಯ ಬಾಲವು ಕಪ್ಪಾಗಿತ್ತು. ಆವಾಗ ವಿನತೆಯು ಪಣದಲ್ಲಿ ಒಪ್ಪಂದದ ಪ್ರಕಾರ ಸೋತಳು. ಅಂದಿನಿಂದ ವಿನತೆಯು ಆ ಕದ್ರು ಮತ್ತು ಕದ್ರುವಿನ ಮಗಳಾದ ಸರ್ಪಗಳಿಗೆ ದಾಸಿಯಾಗಿದ್ದಳು. ಹೀಗೆ ದಾಸ್ಯತ್ವವನ್ನು ಅನುಭವಿಸುತ್ತಾ ಕೆಲವು ವರ್ಷಗಳನ್ನು ಕಳೆದಳು. ಕೆಲವು ವರ್ಷಗಳು ಕಳೆಯುತ್ತಿರಲು ಆ ಇನ್ನೊಂದು ಮೊಟ್ಟೆ ಇತ್ತಲ್ಲ, ಆ ಮೊಟ್ಟೆಯು ಒಡೆದು ಅದರಿಂದ ಶಿಶುವು ಹೊರಬಂದಿತು. ಆ ಶಿಶುವಿಗೆ ರೆಕ್ಕೆಗಳಿದ್ದವು. ಮುಂದೆ ಆ ಶಿಶುವು ಬೆಳೆದು ದೊಡ್ಡವನಾದ ನಂತರ ತನ್ನ
ಎಂಬುದಾಗಿ ಕೇಳಿದಾಗ ತಾಯಿಯಾದ ವಿನತೆಯು ನಡೆದ ವೃತ್ತಾಂತವನ್ನೆಲ್ಲ ಹೇಳಿ ಮಗುವಿಗೆ ಮತ್ತು ಈ ರೀತಿಯಾಗಿ ಹೇಳಿದಳು, ನಿನ್ನ ಅಣ್ಣನು ಕೊಟ್ಟ ಶಾಪದಿಂದ ನಾನು ಈ ರೀತಿಯಾದಂತಹ ದಾಸ್ಯತ್ವಕ್ಕೆ ಗುರಿಯಾಗಿರುವೆ ಮತ್ತು ನಿನ್ನ ಅಣ್ಣನು ಹೇಳಿದ್ದಾನೆ, ನೀನೇ ಈ ದಾಸ್ಯತ್ವದಿಂದ ನನ್ನನ್ನು ಪಾರು ಮಾಡುವಿ ಎಂಬುದಾಗಿ ಎಲ್ಲ ವಿಷಯವನ್ನು ತಿಳಿಸಿದಳು. ಅನಂತರ ಗರುಡನು ದಾಸ್ಯತ್ವದಿಂದ ಹೇಗಾದರೂ ಮಾಡಿ ಮುಕ್ತಿಯನ್ನು ಪಡೆಯಬೇಕೆಂದು ಆಲೋಚಿಸಿ ಮೊದಲಿಗೆ ಸರ್ಪಗಳ ಹತ್ತಿರ ಹೋಗಿ ಈ ರೀತಿಯಾಗಿ ಹೇಳಿದನು, ನಾವು ಇನ್ನು ಮುಂದೆ ನಿಮ್ಮ ಸೇವೆಯನ್ನು ಮಾಡುವುದಿಲ್ಲ, ನಮ್ಮನ್ನು ದಾಸ್ಯತ್ವದಿಂದ ಬಿಟ್ಟು ಬಿಡಿರಿ ಎಂಬುದಾಗಿ ಕೇಳಿದಾಗ ಸರ್ಪಗಳು, ಹಾಗಾದರೆ ನಾವು ಕೇಳಿದ ವಸ್ತುವನ್ನು ತಂದುಕೊಟ್ಟರೆ ನಿಮ್ಮನ್ನು ಬಿಟ್ಟು ಬಿಡುತ್ತೇವೆ ಎಂಬುದಾಗಿ ಹೇಳಿದರು. ಆವಾಗ ಗರುಡನು, ಸರಿ, ಹಾಗಾದರೆ ನಿಮಗೆ ಏನು ವಸ್ತು ಬೇಕು ಕೇಳಿರಿ ಎಂದನು. ಆವಾಗ ಸರ್ಪಗಳು ಆಲೋಚಿಸಿ ಈ ರೀತಿಯಾಗಿ ಹೇಳಿದವು, ಸ್ವರ್ಗಲೋಕದಲ್ಲಿ ಅಮೃತ ಕಲಶವಿದೆ, ಆ ಅಮೃತ ಕಲಶವನ್ನು ನಮಗೆ ತಂದುಕೊಟ್ಟರೆ ಸಾಕು, ನಿಮ್ಮನ್ನೆಲ್ಲ ದಾಸ್ಯತ್ವದಿಂದ ಬಿಟ್ಟು ಬಿಡುತ್ತೇವೆ ಎಂಬುದಾಗಿ ಸರ್ಪಗಳು ಗರುಡನಿಗೆ ಹೇಳಿದರು. ಅದೇ ರೀತಿಯಾಗಿ ಗರುಡನು, ಆಯಿತು, ನಾನು ಅಮೃತ ಕಲಶವನ್ನು ತಂದುಕೊಡುತ್ತೇನೆ ಎಂಬುದಾಗಿ ಸರ್ಪಗಳಿಗೆ ಹೇಳಿ ಅಮೃತ ಕಲಶವನ್ನು ತರಲು ಸ್ವರ್ಗವನ್ನು ಕುರಿತು ಹೊರಟನು. ಹೋಗುವ ಮುನ್ನ ಗರುಡನಿಗೆ ತುಂಬಾ ಹಸಿವೆಯಾಗಿತ್ತು. ಆದ್ದರಿಂದ ಅವನು ತಾಯಿಯಾದಂತಹ ವಿನತೆಯ ಬಳಿ ಹೋಗಿ, ಅಮ್ಮ, ಹಸಿವಾಗಿದೆ ಎಂಬುದಾಗಿ ಕೇಳಿದಾಗ ತಾಯಿಯಾದ ವಿನತೆ ಹೇಳಿದಳು, ಮಗನೇ, ಸಮುದ್ರ ಗರ್ಭದಲ್ಲಿ ಒಂದು ದ್ವೀಪವಿದೆ, ಆ ದ್ವೀಪದಲ್ಲಿ ತುಂಬಾ ವಿಷಭರಿತವಾದ ಕ್ರಿಮಿ ಕೀಟಗಳು ಮತ್ತು ರಾಕ್ಷಸರಿದ್ದಾರೆ, ನೀನು ಅವರನ್ನೆಲ್ಲ ತಿನ್ನು, ಆದರೆ ಅಲ್ಲಿರುವಂತಹ ಬ್ರಾಹ್ಮಣರಿಗೆ ನೀನು ಏನೂ ಮಾಡಬೇಡ ಎಂಬುದಾಗಿ ಆದೇಶವನ್ನಿತ್ತಳು. ಅದೇ ರೀತಿಯಾಗಿ ಗರುಡನು ಸಮುದ್ರ ಗರ್ಭದಲ್ಲಿರುವಂತಹ ಆ ದ್ವೀಪಕ್ಕೆ ಹೋಗಿ ಅಲ್ಲಿದ್ದಂತಹ ರಾಕ್ಷಸ ಕ್ರಿಮಿ ಕೀಟಾದಿಗಳನ್ನೆಲ್ಲ ತಿಂದನು ಮತ್ತು ಅಲ್ಲಿಯೇ ವಾಸವಾಗಿದ್ದ ಒಂದು ಬ್ರಾಹ್ಮಣ ದಂಪತಿಗೆ ಆ ಗರುಡನು ಏನೂ ಮಾಡಲಿಲ್ಲ. ಮರಳಿ ಮತ್ತೆ ಬಂದಾಗ ಗರುಡನಿಗೆ ಇನ್ನು ಹೊಟ್ಟೆ ತುಂಬಿದ್ದಿಲ್ಲ. ಆದ್ದರಿಂದ ಗರುಡನು ಮತ್ತೆ ತಂದೆಯಾದಂತಹ ಕಶ್ಯಪ ಮಹರ್ಷಿಗಳ ಹತ್ತಿರ ಹೋಗಿ ಕೇಳಿದನು, ಹಸಿವಾಗಿದೆ ಎಂಬುದಾಗಿ ಕೇಳಿದಾಗ ಕಶ್ಯಪ ಮಹರ್ಷಿಗಳು ಹೇಳಿದರು, ನೋಡು, ಬಹಳ ಕಾಲದಿಂದ ಶಾಪಗ್ರಸ್ತರಾದ ಅಣ್ಣ ತಮ್ಮಂದಿರಾದ ಇಬ್ಬರು ಆನೆ ಮತ್ತು ಆಮೆಗಳಾಗಿದ್ದಾರೆ. ಅವರು ಪ್ರತಿನಿತ್ಯವೂ ಜಗಳ ಮಾಡುತ್ತಲಿರುತ್ತಾರೆ, ಅವರನ್ನು ನೀನು ತಿನ್ನಬಹುದು ಎಂಬುದಾಗಿ ಕಶ್ಯಪ ಮಹರ್ಷಿಗಳು ಹೇಳಿದರು. ಅದೇ ರೀತಿಯಾಗಿ ಗರುಡನು ಆ ಶಾಪಗ್ರಸ್ತರಾದ ಆಮೆಗಳನ್ನು ತೆಗೆದುಕೊಂಡು ಬಂದು ಮರದ ಕೊಂಬೆಯ ಮೇಲೆ ಕುಳಿತನು. ಅದೇ ಮರದ ಕೊಂಬೆಗೆ ಕಾಲನ್ನು ಮೇಲು ಮಾಡಿ ತಲೆಯನ್ನು ಕೆಳಗೆ ಮಾಡಿ ವಾಲಕಿಲ್ಯ ಮಹರ್ಷಿಗಳು ತಪಸ್ಸನ್ನಾಚರಿಸುತ್ತಿದ್ದರು. ಆ ಗರುಡನು ಹೋಗಿ ಕುಳಿತ ಕೊಂಬೆಯೇ ಗರುಡನ ಭಾರವನ್ನು ತಡೆಯಲಾರದೆ ಮುರಿದು ಕೆಳಗೆ ಬಿದ್ದಿತು. ಕೆಳಗೆ ಬಿದ್ದಾಗ ವಾಲಕಿಲ್ಯ ಮಹರ್ಷಿಗಳು ಕೂಡ ಕೆಳಗೆ ಬಿದ್ದರು. ಆವಾಗ ವಾಲಕಿಲ್ಯ ಮಹರ್ಷಿಗಳಿಗೆ ತುಂಬಾ ಕೋಪ ಬಂದಿದ್ದು. ಗರುಡನು ಆ ಕೋಪವನ್ನು ನೋಡಿ ಇವರು ನನಗೆ ಶಾಪವನ್ನು ಕೊಡುತ್ತಾರೆ ಎಂಬುದಾಗಿ ಆಲೋಚಿಸಿ ಆ ವಾಲಕಿಲ್ಯ ಮಹರ್ಷಿಗಳನ್ನು ಹೊತ್ತಿಕೊಂಡು ತನ್ನ ತಂದೆಯ ಬಳಿ ಹೋದನು. ಆವಾಗ ಕಶ್ಯಪ ಮಹರ್ಷಿಗಳು ವಾಲಕಿಲ್ಯ ಮಹರ್ಷಿಗಳನ್ನು ಸಾಂತ್ವನಪಡಿಸಿ ಆ ಗರುಡನನ್ನು ಇತ್ತ ಕಳುಹಿಸಿದಾಗ ಮುಂದೆ ಗರುಡನು ಸ್ವರ್ಗಲೋಕವನ್ನು ಕುರಿತು ಹೋದನು. ಸ್ವರ್ಗಲೋಕವನ್ನು ಕುರಿತು ಹೋದಾಗ ಆ ಸ್ವರ್ಗಲೋಕದಲ್ಲಿ ಮಧ್ಯದಲ್ಲಿ ಅಮೃತ ಕಲಶವಿತ್ತು. ಅಮೃತ ಕಲಶದ ಸುತ್ತಲೂ ಅನೇಕ ಶಸ್ತ್ರಾಸ್ತ್ರಗಳಿಂದ ಬಂಧನವನ್ನು ಮಾಡಿದ್ದರು. ಆದರೆ ಗರುಡನು ಒಂದು ಚಿಕ್ಕ ಹುಳುವಿನ ರೂಪವನ್ನು ತಾಳಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಮೀರಿ ಒಳಗಡೆ ಹೋಗಿ ಅಮೃತ ಕಲಶವನ್ನೆತ್ತಿಕೊಂಡು ಮತ್ತೆ ಹೊರಗೆ ಬಂದನು. ಹೊರಗೆ ಬಂದಾಗ ಅಲ್ಲಿದ್ದಂತಹ ಇಂದ್ರಾದಿ ದೇವತೆಗಳೆಲ್ಲ ಯುದ್ಧಕ್ಕೆ ಸಜ್ಜಾಗಿದ್ದರು. ಆದರೆ ಗರುಡನು ಅವರಿಗೆ ಯಾರಿಗೂ ತಗ್ಗದೆ ಅವರನ್ನೆಲ್ಲ ಯುದ್ಧದಲ್ಲಿ ಮಟ್ಟ ಹಾಕಿದನು. ಅವರನ್ನು ಯುದ್ಧದಲ್ಲಿ ಸೋಲಿಸಿದಾಗ ಇಂದ್ರನು ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಕಾರಣವನ್ನು ಕೇಳಿದನು. ಆವಾಗ ಗರುಡನು ನಡೆದ ವೃತ್ತಾಂತವನ್ನೆಲ್ಲ ಹೇಳಿ, ಸರ್ಪಗಳಿಗೆ ಈ ಅಮೃತ ಕಲಶವನ್ನು ಕೊಟ್ಟರೆ ನಾನು ನನ್ನ ತಾಯಿ ಇಬ್ಬರು ದಾಸ್ಯತ್ವದಿಂದ ಮುಕ್ತರಾಗುತ್ತೇವೆ ಎಂಬುದಾಗಿ ಹೇಳಿದನು. ಆದರೆ ಇಂದ್ರನು ಹೇಳಿದನು, ಸರ್ಪಗಳು ಮೊದಲೇ ದುಷ್ಟರು, ಅವರಿಗೆ ಇನ್ನಷ್ಟು ಅಮೃತವನ್ನು ನೀನು ನೀಡಿದರೆ ಅವರು ಅತ್ಯಂತ ಅಹಂಕಾರಿಗಳಾಗಿರುತ್ತಾರೆ. ಆದ್ದರಿಂದ ನೀನು ಅವರಿಗೆ ಅಮೃತ ಕಲಶವನ್ನು ನೀಡಬಾರದು ಎಂದನು. ಆ ಗರುಡ ಮತ್ತು ಇಂದ್ರನ ಮಧ್ಯೆ ಒಂದು ಒಪ್ಪಂದವಾಯಿತು. ಏನೆಂದರೆ ಇಂದ್ರನು ಗರುಡನಿಗೆ ಹೇಳಿದನು, ನೋಡು ಗರುಡ, ನೀನು ಆ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗಿ ಸರ್ಪಗಳಿಗೆ ಕೊಟ್ಟು ಬಿಡು. ಆದರೆ ನಾನು ಅದನ್ನು ಅಲ್ಲಿಂದ ಮರಳಿ ತೆಗೆದುಕೊಂಡು ಬರುತ್ತೇನೆ. ಮರಳಿ ತರುವಾಗ ನೀನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅಡೆತಡೆಯನ್ನು ಮಾಡಬಾರದು ಎಂಬುದಾಗಿ
ಒಪ್ಪಂದವಾಗಿತ್ತು. ಅದರಂತೆಯೇ ಗರುಡನು ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗಿ ಸರ್ಪಗಳಿಗೆ ಕೊಟ್ಟು ಈ ರೀತಿಯಾಗಿ ಹೇಳಿದನು, ನಮ್ಮನ್ನು ದಾಸ್ಯತ್ವದಿಂದ ಬಿಟ್ಟು ಬಿಡಿರಿ ಎಂಬುದಾಗಿ ಹೇಳಿದಾಗ ಸರ್ಪಗಳು, ಆಯಿತು, ನಿಮಗೆ ದಾಸ್ಯತ್ವದಿಂದ ಮುಕ್ತಿಯನ್ನು ಕೊಡುತ್ತಿದ್ದೇವೆ, ಹೋಗಿದೆ ಎಂಬುದಾಗಿ ಹೇಳಿ ಗರುಡನನ್ನು ಕಳುಹಿಸಿದರು. ಕಳುಹಿಸಿದಾಗ ಸರ್ಪಗಳು ಆಲೋಚನೆ ಮಾಡಿದರು, ಏನೆಂದರೆ ಇದು ಅತ್ಯಂತ ಪವಿತ್ರವಾದಂತಹ ವಸ್ತು, ಇದನ್ನು ಹಾಗೆ ಪಾನ ಮಾಡುವುದು ಯೋಗ್ಯವಲ್ಲ. ಆದ್ದರಿಂದ ನಾವೆಲ್ಲರೂ ಸ್ನಾನ ಮಾಡಿ ಶುಚಿಯಾಗಿ ಬಂದು ಈ ಅಮೃತವನ್ನು ಪಾನ ಮಾಡೋಣ ಎಂಬುದಾಗಿ ನಿರ್ಧಾರ ಮಾಡಿ ಸರ್ಪಗಳೆಲ್ಲ ಸೇರಿ ಸ್ನಾನಕ್ಕಾಗಿ ಹೋದವು. ಸ್ನಾನಕ್ಕಾಗಿ ಹೋದಾಗ ಆ ಒಪ್ಪಂದದ ಪ್ರಕಾರ ಇಂದ್ರನು ಬಂದು ಆ ಅಮೃತ ಕಲಶವನ್ನು ಎತ್ತಿಕೊಂಡು ಮರಳಿ ಸ್ವರ್ಗಲೋಕಕ್ಕೆ ಹೋಗಿಬಿಟ್ಟನು. ಸರ್ಪಗಳೆಲ್ಲ ಸ್ನಾನವನ್ನು ಮುಗಿಸಿಕೊಂಡು ಬಂದು ನೋಡಿದಾಗ ಅಲ್ಲಿ ಅಮೃತ ಕಲಶವು ಇದ್ದಿದ್ದಿಲ್ಲ. ಆದರೆ ಜೊತೆಗೆ ಇಂದ್ರನನ್ನು ಗರುಡನನ್ನು ದಾಸ್ಯತ್ವದಿಂದ ಬಿಟ್ಟು ಬಿಟ್ಟಿದ್ದರು. ಆದ್ದರಿಂದ ಏನು ಮಾಡಬೇಕೆಂಬುದಾಗಿ ಆಲೋಚನೆಗೊಳಗಾದರು. ಅಷ್ಟರಲ್ಲಿ ಅಲ್ಲಿದ್ದಂತಹ ದರ್ಬೆಯ ತುಂಡುಗಳು ಆ ಸರ್ಪಗಳ ಕಣ್ಣಿಗಳಿಗೆ ಬಿದ್ದವು. ಬಿದ್ದಾಗ ಆ ದರ್ಬೆಯ ತುಂಡಿನ ಮೇಲೆ ಅಮೃತದ ಹನಿ ಬಿದ್ದಿರಬಹುದೆಂದು ಭ್ರಮಿಸಿ ಆ ದರ್ಬೆಯನ್ನು ನೆಕ್ಕಲು ಹೋದವು. ನೆಕ್ಕಲು ಹೋದಾಗ ಆ ದರ್ಬೆಯು ಅತಿ ತೀಕ್ಷ್ಣವಾಗಿದ್ದರಿಂದ ಸರ್ಪಗಳು ಎಲ್ಲಾ ಸರ್ಪಗಳು ದರ್ಬೆಯನ್ನು ನೆಕ್ಕಿದ್ದರಿಂದ ಆ ದರ್ಬೆಯ ತೀಕ್ಷ್ಣತೆಯಿಂದ ಸರ್ಪಗಳ ನಾಲಿಗೆಯು ಸೀಳಿ 2 ಭಾಗವಾಯಿತು. ಅಂದಿನಿಂದ ಸರ್ಪಗಳಿಗೆ 2 ನಾಲಿಗೆಗಳು ಎಂಬುದಾಗಿ ಪ್ರಸಿದ್ಧ. ಈ ರೀತಿಯಾಗಿ ಸರ್ಪಗಳು ಅಮೃತವಿಲ್ಲದೆ ನಿರಾಶೆಗೆ ಒಳಗಾದವು. ಈ ರೀತಿಯಾಗಿ ಗರುಡನ ಅವತಾರದ ಕಥೆ ಮತ್ತು ಗರುಡನಿಗೆ ತನ್ನ ತಾಯಿಯಲ್ಲಿರುವಂತಹ ಭಕ್ತಿಯು ತಿಳಿಸಲಾಗುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.